ರೆಬೆಲ್ ಸ್ಟಾರ್ ಅಂಬರೀಶ್ ಸ್ನೇಹಿತನ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕು ಅಂತ ಈಗ ವಿನಂತಿಸಿಕೊಳ್ತೇನೆ. ಸರ್ವಧರ್ಮದ ಮಠಾಧಿಪತಿಗಳ ಪಾದಚರಣ ಕಮಲಕ್ಕೆ ನಮಿಸುತ್ತಾ, ಮೊದಲನೆಯದಾಗಿ, ಏಕೆಂದರೆ ಮಾತಾಡ್ತಾ ಮಾತಾಡ್ತಾ ಮರ್ತು ಬಿಡ್ತೀವಿ, ಅಶೋಕ್ ಕೇನಿಯವರ 61ನೇ ವರ್ಷದ ಹುಟ್ಟು ಹಬ್ಬದ ಅವರಿಗೆ ಶುಭಾಶಯ. ದೇವರು ಇನ್ನಷ್ಟು ಹಲವಾರು ವರ್ಷಗಳು ಇದೇ ರೀತಿ ಅವರಿಗೆ ಸ್ಫೂರ್ತಿ ಕೊಟ್ಟು ಅವರಲ್ಲಿರೋ ದೂರದೃಷ್ಟಿ, ಹುಟ್ಟಿದ ಮಣ್ಣಿಗೆ ನಮ್ಮ ನಾಡು ನನ್ನ ಮಣ್ಣು ನನ್ನ ಜನ ಅನ್ನೋ ಭಾವನೆ ಇಟ್ಕೊಂಡು ಈ ರಾಜ್ಯ ಇಡೀ ಭಾರತದಲ್ಲೇ ಅಲ್ಲ ವಿಶ್ವದಲ್ಲೇ ಒಂದು ಮಾದರಿ ರಾಜ್ಯ ಆಗಬೇಕು ಅನ್ನೋ ಆಸೆ ಹೊತ್ತಿರುವ ಅಶೋಕ್ ಕಿನಿ ಅವರಿಗೆ ಎಲ್ಲ ದೇವರ ಅನುಗ್ರಹ ಮಾಡಿಕೊಡ್ಲಿ ಅಂತ ಆ ದೇವರಲ್ಲಿ ಮೊದಲನೆಯಾಗಿ ಪ್ರಾರ್ಥನೆ ಮಾಡ್ತೀನಿ. ನಾನು ಅವರ ವ್ಯಾಪಾರದಲ್ಲಿ ಪಾಲುದಾರನಲ್ಲ, ಇಲ್ಲ ಅವರ ಉದ್ಯಮದಲ್ಲಿ ಪಾಲುದಾರನಲ್ಲ, ಅವರ ಆಸ್ತಿಯಲ್ಲಿ ಪಾಲುದಾರನಲ್ಲ. ಆದರೆ ಅವರು ನನ್ನ ಮೇಲೆ, ನಾನು ಒಬ್ಬ ಚಿಕ್ಕ ನಟ, ಆಕಾರದಲ್ಲಿ ದಪ್ಪ ಉದ್ದ ಇರಬಹುದು, ಕರ್ನಾಟಕದಲ್ಲಿ ಕನ್ನಡ ನಟರು ಅಂದರೆ ಸ್ವಲ್ಪ ಚಿಕ್ಕವರು, ನಮ್ಮ ವಿಸ್ತರಣ ನಮ್ಮ ಕರ್ನಾಟಕಕ್ಕೆ ಮಾತ್ರ ನಾವು ಸೀಮಿತ. ಆದ್ರಿಂದ ನನ್ನಂತ ಒಬ್ಬ ಚಿಕ್ಕ ನಟನ ಮೇಲೆ ಅವರು ಇಟ್ಟಿರೋ ಪ್ರೀತಿ, ಅವರಿಟ್ಟಿರೋ ಅಭಿಮಾನ, ಅದರಲ್ಲಿ ನಾನು ಪಾಲುದಾರ ಅಂದ್ರೆ ತಪ್ಪಾಗೋದಿಲ್ಲ. ಅವರು ಎಷ್ಟೇ ದೊಡ್ಡ ಉದ್ಯಮಿಗಿರ್ಬೋದು, ಪ್ರಪಂಚ ಸುತ್ತಿರ್ಬೋದು, ಪ್ರಪಂಚದಲ್ಲಿ ಅಮೆರಿಕ ದೊಡ್ಡಣ್ಣ ಅಂತ ಹೇಳ್ತಾರೆ, ವಿಶ್ವದಲ್ಲಿ ಅಮೆರಿಕಾನ ದೊಡ್ಡಣ್ಣ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಹೋಗಿ ಹಲವಾರು ರಸ್ತೆಗಳನ್ನು ನಿಲ್ಲಿಸಿ ಪದಕಗಳನ್ನು ಪಡೆದು ಬಂದು ಕರ್ನಾಟಕಕ್ಕೆ ಹೆಮ್ಮೆ ತಂದಿರೋ ವ್ಯಕ್ತಿ. ಆದರೂ ನನ್ನಂತವನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ, ಅದೇ ನನಗೆ ಒಂದು ಸೌಭಾಗ್ಯ. ಇವತ್ತು ನಾನು ರಾಜಕೀಯ ವ್ಯಕ್ತಿಯಾಗಿ ಬಂದಿಲ್ಲ ಸ್ವಾಮೀಜಿ, ರಾಜಕೀಯದವನಾಗಿ ಬಂದಿಲ್ಲ, ಇಲ್ಲ ಸಿನಿಮಾ ನಟನಾಗೂ ಬಂದಿಲ್ಲ. ಆದರೆ ನನಗೆ ದಾವಣಗೆರೆ ಮೇಲೆ ಅಭಿಮಾನ ಇದೆ. ನನ್ನ 49ನೇ ಹುಟ್ಟು ಹಬ್ಬನ ದಾವಣಗೆರೆಯಲ್ಲಿ ಆಚರಣೆ ಮಾಡಿದಾಗ ಜನ ತೋರಿಸಿದ ಅಭಿಮಾನ, ಪ್ರೀತಿ, ಆಶೀರ್ವಾದ ಇನ್ನೂ ನನ್ನ ಕಣ್ಣಲ್ಲಿ ಹಾಗೆ ಇದೆ. 10 ವರ್ಷಗಳ ಹಿಂದೆ ಆ ಆಶೀರ್ವಾದ ನಮಗೆ ನಿಮ್ಮ ಋಣ, ನಿಮ್ಮ ಅನ್ನದ ಋಣ, ನೀವು ಕೊಟ್ಟ ಸುಖ, ಸಂತೋಷ, ಸಂಪತ್ತಿನ ಋಣ ನನ್ನ ರಕ್ತದಲ್ಲಿ ಹರಿತಾ ಇರೋದ್ರಿಂದ ನಾನು ದಾವಣಗೆರೆಗೂ ಬರ್ಬೋದು, ಅವರು ಹುಟ್ಟಿದ ಒಂದು ಹಳ್ಳಿ ಬಿದರ್ಗೂ ಹೋಗ್ಬೋದು. ಆದ್ರೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನಿಲ್ಲಿ, ಕೆನಿ, ನಾವು ಸಿನಿಮಾದಲ್ಲಿ ನಟನೆ ಮಾಡ್ತೀವಿ, ಇಬ್ಬರಿಗೆ ಫೈಟ್ ಮಾಡಿ ಇಬ್ಬರಿಗೆ ಹೊಡಿತೀವಿ, 5 ಜನಕ್ಕೆ ಹೊಡಿತೀವಿ, 10 ಜನಕ್ಕೆ ಹೊಡಿತೀವಿ, ಒಳ್ಳೇದಕ್ಕೋಸ್ಕರ ಮಾಡ್ತೀವಿ. ಅದು ಸಿನಿಮಾದಲ್ಲಿ ನಟನೆ. ಈ ಬೀದರಿಂದ ಒಂದು ಹಳ್ಳಿಯಲ್ಲಿ ಹುಟ್ಟು ಬಂದ ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ಈ ಅಶೋಕ್ ಕೇನಿ, ಅದು ಎಷ್ಟು ಜನ ಜೊತೆ ಫೈಟ್ ಮಾಡಿ ಗುಡ್ಡದೆ ಬಂದಿದೆಯೋ, ಅವನು ಎತ್ತ ತಾಯಿಗೆ ಅವನು ಕೊಟ್ಟಿರೋ ಹೃದಯ ಇಂಥ ಒಂದು ಗಂಟದೆ ಹುಟ್ಟಿಸಿದಿನಂತ ಅವರ ತಾಯಿಗೆ ನಾವೆಲ್ಲ ಅಭಿನಂದನೆ ಸಲ್ಲಿಸಬೇಕು. ಅಂತ ಒಂದು ಗಟ್ಟಿಗ, ಬೇರೆ ಯಾರೇ ಬಂಡವಾಳಶಾಹಿ ಆಗಿದ್ರು ಇಷ್ಟೊತ್ತಿಗಾಗಲೇ ಗಂಟು ಮುಟ್ಟಿ ಕತ್ಕೊಂಡು ಹೊಂಟೋಗಿರೋರು ಈ ದೇಶದಲ್ಲಿ ಇರ್ತಾ ಇರಲಿಲ್ಲ. ಇವನಿಗೆ ಅದು ಯಾವ ಶಕ್ತಿ ಕೊಟ್ಟವರೋ, ಯಾವ ದೇವ್ರ ಶಕ್ತಿನೋ, ಯಾರ ಅನುಗ್ರಹನೋ, ಇವತ್ತು ನಾನು ಅಂತ ಈ ದಾರಾ ಸಿಂಗು ಕಿಂಕಾಂಗು ಕುಸ್ತಿ ಮಾಡ್ತಿದ್ರಲ್ಲ, ಹಂಗೆ ನಾವೆಲ್ಲ ಆಕನ್ ಕಾಲದಲ್ಲಿ ನೋಡ್ತಾ ಇದ್ವಿ ದಾರಾ ಸಿಂಗು ಕಿಂಕಾಂಗು ಕುಸ್ತಿ. ಅದೇ ರೀತಿ ಎದೆ ಬಿಚ್ಕೊಂಡು ಕುಸ್ತಿ ಮಾಡ್ತಾ ಇದ್ದಾನೆ. ಅವನಿಗೆ ಯಾಕೆ ಒಂದೇನಪ್ಪ ಅಂದ್ರೆ, ಸಾಂಕೇತಿಕವಾಗಿ ಅವನ ಹೆಸರೇ ನಂದಿ ಕಾರಿಡಾರ್ ಅಂತ ಇಟ್ಟಿದ್ದಾನೆ. ಅದರಲ್ಲೇ ಒಂದು ಸೌಜನ್ಯತೆ ಇದೆ. ಇದ್ರ ಮಧ್ಯೆ ಬಂದು ಇಂಗ್ಲಿಷಲ್ಲಿ ಅಮೆರಿಕಾದಿಂದ ಓದ್ ಬಂದ ವ್ಯಕ್ತಿ ಆದ್ರಿಂದ ನೈಸ್ ಅಂತ ಅದರಲ್ಲೂ ಅರ್ಥ ಇದೆ. ಅದೇ ರೀತಿ ಜೀವನದಲ್ಲಿ ಆಗಲಿ
ನಿಜ ಜೀವನದಲ್ಲಾಗಲಿ ಸಮಾಜಕ್ಕೆ ಆಗಲಿ ಎಲ್ಲ ಸರ್ವ ಧರ್ಮಗಳಿಗೂ ನಾವೆಲ್ಲ ಇದ್ದಾಗ ಒಂದು ಮಾತು ಹೇಳ್ದ, ಎಲ್ಲ ಕೈ ಇರಬೇಕು, ಕಾಲು ಇರಬೇಕು, ಕಣ್ಣಿರಬೇಕು. ಹಾಗೆ ಸರ್ವ ಧರ್ಮಗಳು ಹುಟ್ಟಾಗ ಅದರಲ್ಲೇ ಸುಂದರವಾದ ಒಂದು ಮೂರ್ತಿ ಬರುತ್ತೆ ಅಂತ ಹೇಳಿದ್ರಲ್ಲಿ ಬಹಳ ಅರ್ಥ ಇದೆ. ಅದೇ ರೀತಿ ನಾನು ಈ ಜನ್ಮದಲ್ಲಿ ನಮಗೇನಪ್ಪಾ ಅಂದ್ರೆ, ನಾವು ಮಂಡ್ಯದವರು, ಮಂಡ್ಯದಲ್ಲಿ 60ನೇ ಇಂಥ ಒಂದು ಗಂಡದೆ ಗಂಡು, ಮಂಡ್ಯದ ಗಂಡು ಅಂತ ಇವರಿಗೆ ಹುಟ್ಟು ಹಬ್ಬನ ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಯಾಕೆಂದ್ರೆ ಇವನು ಒಬ್ಬ ನಮ್ಮ ಹುಡುಗನ್ನ ದತ್ತು ಬೇರೆ ತಗೊಂಡ್ಬಿಟ್ಟವನೆ ಮಂಡ್ಯದವನ್ನ. ಇವನು ಏನ ಆಸ್ತಿಲಿ ನಮಗ್ ಕೊಡ್ತಾನ, ಅವನು ಕೊಡ್ತಾನೆ, ಇವನು ಕೊಡ್ತಾನೆ ಗೊತ್ತಿಲ್ಲ. ಚಿದಾನಂದ ಅಂತ ಇವರಿಗೆ ಬಾಳೆ ಅಭಿಮಾನಿ. ಇವ್ರನ್ನೆಲ್ಲ ಕರ್ಕೊಂಬಂದು ಇವತ್ತು ಇಷ್ಟೊಂದು ಜನ ನೀವು ಆಶೀರ್ವಾದ ಮಾಡಿದ್ದೀರಾ. ಇಂತೆಂತ ಧರ್ಮದ ಗುರುಗಳ ಆಶೀರ್ವಾದ ನನಗೂ ಇಲ್ಲಿ ಬಂದಾಗ ಅವರ ಆಶೀರ್ವಾದ ಸಿಕ್ಕಿದ್ದಕ್ಕೆ ದಾವಣಗೆರೆ ಜನತೆಗೆ, ಅಶೋಕ್ ಕೆನಿ ಅಭಿಮಾನಿಗಳಿಗೆ ಹಾಗೂ ಅಶೋಕ್ ಕೆನಿಗೂ ಇನ್ನೂ 41 ಅವರಿಗೆ, ಅವ್ರ ಕರೆಕ್ಟ್ ಏಜು 16, ವಾಪಸ್ ತಿರುಗಿಸ್ಬೇಕು 61. ಅದೇ ರೀತಿ ಇರಲಿ, ಅವ್ರಿಗೆ ದೇವರು ಅನುಗ್ರಹ ಮಾಡಲಿ, ಕರ್ನಾಟಕದ ದೂರದೃಷ್ಟಿಗೆ ಕರ್ಕೊಂಡು ಹೋಗ್ಲಿ. ನಾವೆಲ್ಲ ಅವ್ರ ಜೊತೆ ಇದ್ದೀವಿ, ನಮಗೆ ಯಾವುದೂ ಸ್ವಾರ್ಥತೆ ಇಲ್ಲ. ಕರ್ನಾಟಕದ ಋಣ ಇದೆ, ನಮಗೆ ಅಧಿಕಾರದ ಆಸೆ ಇಲ್ಲ, ಹಣದ ಆಸೆ ಇಲ್ಲ. ಎಲ್ಲ ಜನ ನನಗೆ ಚಿಕ್ಕ ವಯಸ್ಸಿಂದ ಕೊಟ್ಕೊಂಡು ನನ್ನ ಸುಖವಾಗಿ ಸಾಕಿದ್ದಾರೆ. ಆದ್ರಿಂದ ನಿಮಗೆಲ್ಲ ಒಳ್ಳೇದಾಗಲಿ ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿರೋದು. ನಿಮಗೂ ನಮಗೂ ಅಶೋಕ್ ಕೆನಿ ಅವರಿಗೂ ಹಾಗೂ ಇಲ್ಲಿ ನಡೆತಕ್ಕಂಥ ಎಲ್ಲ ಮಠಾಧಿಪತಿಗಳ ಆಶೀರ್ವಾದವನ್ನು ಬಯಸ್ತಾ ದೇವರು ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.